ಪ್ರೀತಿಯ ಕನ್ನಡಿಗರಿಗೆ ಹಳ್ಳಿಕಟ್ಟೆ ನ್ಯೂಸ್ ಚಾನಲ್ಗೆ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಈ ದಿನ ನಾವು ಒಂದು ಸ್ಪೆಷಲ್ ನ್ಯೂಸ್ನ ನಿಮ್ಮ ಮುಂದೆ ತಂದಿಡ್ತಿದ್ದೀವಿ. ಅದೇನಪ್ಪ ಅಂತಂದರೆ, ನಾವು ಈ ರಕ್ತದ ಗುಂಪುಗಳನ್ನು ನೋಡಿದ್ದೆ. ಸಾಮಾನ್ಯವಾಗಿ ನಾವು ಎ ಪಾಸಿಟಿವ್, ಎ ನೆಗೆಟಿವ್ ಮತ್ತು ಬಿ ಪಾಸಿಟಿವ್, ಬಿ ನೆಗೆಟಿವ್, ಹಾಗೆಯೇ ಓ ನೆಗೆಟಿವ್ ಮತ್ತು ಓ ಪಾಸಿಟಿವ್, ಅದರ ಜೊತೆಗೆ ನಿಮ್ಗೆ ಗೊತ್ತಿರುವಂತೆ ಎ ಬಿ ಪಾಸಿಟಿವ್ ಹಾಗೆಯೇ ಎ ಬಿ ನೆಗೆಟಿವ್ ರಕ್ತದ ಗುಂಪುಗಳನ್ನು ನಾವು ಸಾಮಾನ್ಯವಾಗಿ ಕಾಣ್ತೀವಿ. ಇವುಗಳೆಲ್ಲದರ ಮಧ್ಯೆ ನಮಗೆ ಒಂದು ವಿಶೇಷವಾದ ರಕ್ತದ ಗುಂಪು ಕಾಣಸಿಗುತ್ತೆ. ಅದನ್ನು ನಾವೇನಂತ ಕರಿತೀವಿ ಅಂದರೆ ಗೋಲ್ಡನ್ ಬ್ಲಡ್ ಅಂತೇಳಿ ಕರಿತೀವಿ. ಈ ಗೋಲ್ಡನ್ ಬ್ಲಡ್ನ ವಿಶೇಷತೆ ಏನು ಅಂತಂದರೆ, ಇಡೀ ನಮ್ಮ ಪ್ರಪಂಚದಲ್ಲೇ ಕೇವಲ 45ರಿಂದ 50 ಜನರಲ್ಲಿ ಮಾತ್ರ ಈ ಒಂದು ರಕ್ತದ ಗುಂಪನ್ನು ನಾವು ಕಾಣಬಹುದಾಗಿರುತ್ತದೆ. ಅಂದರೆ ಅಷ್ಟರ ಮಟ್ಟಿಗೆ ವಿರಳವಾದಂತಹ ಒಂದು ರಕ್ತದ ಗುಂಪು ಇದಾಗಿರುತ್ತೆ. 1961ರಲ್ಲಿ ಆಸ್ಟ್ರೇಲಿಯಾದ ಮೂಲ ನಿವಾಸಿಯೊಬ್ಬಳ ಮಹಿಳೆಯ ರಕ್ತದ ಕಣದಲ್ಲಿ ಈ ಒಂದು ಗೋಲ್ಡನ್ ಬ್ಲಡ್ ಮೊದಲ ಬಾರಿಗೆ ಕಾಣಸಿಗುತ್ತೆ. ಹಾಗೆ ಭಾರತದಲ್ಲೂ ಕೂಡ 2022ರಲ್ಲಿ ಗುಜರಾತ್ ಮೂಲದ ವ್ಯಕ್ತಿಯ ಗುಂಪಿನಲ್ಲೂ ಸಹ ಈ ಒಂದು ಗೋಲ್ಡನ್ ಬ್ಲಡ್ಡನ್ನು ನಾವು ಕಾಣಬಹುದಾಗಿರುತ್ತೆ. ಇದು ಅತ್ಯಂತ ವಿರಳವಾದ ಒಂದು ಬ್ಲಡ್ ಗ್ರೂಪ್ ಆಗಿದೆ. ಹಾಗೆಯೇ ಇದನ್ನು RH ನಲ್ ಅಂತೇಳಿ ಕೂಡ ಕರೀತಾರೆ. ಸದ್ಯ ಈಗ 43 ಜನರು ಇಡೀ ಪ್ರಪಂಚದಲ್ಲಿ ಈ ಒಂದು ಬ್ಲಡ್ ಗ್ರೂಪಿನ ಸದಸ್ಯರಿದ್ದಾರೆ. ಅದರಲ್ಲಿ ಕೇವಲ 9 ಜನರು ಈ ಒಂದು ಸಾರ್ವತ್ರಿಕ ದಾನಿಗಳಾಗಿರ್ತಾರೆ. ಅಂದರೆ ಕೇವಲ 9 ಜನರು ಈ ಒಂದು ಬ್ಲಡ್ ಗ್ರೂಪ್ನ ದಾನ ಮಾಡೋದ್ರಲ್ಲಿ ಸಕ್ರಿಯವಾಗಿ ಪಾತ್ರವನ್ನು ವಹಿಸ್ತಿದ್ದಾರೆ ಅಂತಲೇ ಹೇಳ್ಬೋದು. ನಮಗೂ ಸಹ ಭಾರತದಲ್ಲಿ ಇತ್ತೀಚೆಗೆ ಏನಾಗ್ತಿದೆ ಅಂದರೆ, ಈ ಬ್ಲಡ್ ಗ್ರೂಪ್ ಏನು ಗೋಲ್ಡನ್ ಬ್ಲಡ್ ಗ್ರೂಪ್ ಅಂತ ಏನಿದೆಯೋ, ಕೆಲವು ಜನರು ನಮಗೆ ಈ ಒಂದು ಸರ್ವೆ ಮಾಡಿದಂಥ ಸಂದರ್ಭದಲ್ಲಿ ಸಿಕ್ಕಿರ್ತಾರೆ ಅಂತ ಕೆಲವು ವರದಿಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಈ ಒಂದು ಬ್ಲಡ್ ಗ್ರೂಪನ್ನು ಹೊಂದಿರುವಂತಹ ವ್ಯಕ್ತಿಗಳು ಸಾಮಾನ್ಯವಾಗಿ ಏನಾಗಿರ್ತಾರೆ ಅಂತಂದರೆ, ರಕ್ತಹೀನತೆಯಿಂದ ಬಳಲ್ತಾ ಇರ್ತಾರೆ ಅಂತಲೇ ಹೇಳ್ಬೋದು. ಪ್ರೋಟೀನ್ ಅಂಶಗಳು ಇವರಲ್ಲಿ ಕಡಿಮೆ ಇರುತ್ತೆ. ಹಾಗೆಯೇ ಇವರು ಮತ್ತೊಬ್ಬ ದಾನಿಯಿಂದ ರಕ್ತವನ್ನು ಪಡೆದುಕೊಳ್ಬೇಕಾದ್ರೆ ತುಂಬ ಕಷ್ಟದ ವಿಚಾರ ಅಂತಲೇ ಹೇಳ್ಬೋದು. ಯಾಕೆಂದರೆ ಇಡೀ ಪ್ರಪಂಚದಲ್ಲಿ ಇರುವಂತಹದ್ದೇ 40ರಿಂದ 50 ಜನ ವ್ಯಕ್ತಿಗಳು. ಹಾಗೆ ಅವರನ್ನು ಹೇಗೆ ಸಂಪರ್ಕಿಸೋಕ್ಕೆ ಸಾಧ್ಯ ಆಗುತ್ತೆ? ಇವರೇನು ಮಾಡಬೇಕು ಅಂದರೆ, ಒಂದು ಸಣ್ಣ ಗುಂಪನ್ನು ರಚಿಸ್ಕೋಬೇಕಾಗುತ್ತೆ. ಆ ಗುಂಪನ್ನು ರಚಿಸ್ಕೊಂಡು ಇವರು ಆ ಒಂದು ರಕ್ತವನ್ನು ವರ್ಗಾವಣೆ ಮಾಡುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಇದು ಸ್ವಲ್ಪ ಕಷ್ಟವಾದ ಮಾತೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಬೇರೆ ಬೇರೆ ದೇಶಗಳಿಂದ ರಕ್ತಗಳನ್ನ ಇಲ್ಲಿಗೆ ತರಿಸೋದು ತುಂಬ ಕಷ್ಟನೇ ಆಗ್ಬೋದು ಅಂತ ಹೇಳ್ಬೋದು. ಹಾಗೆ ಇದನ್ನು ಹಿಂದೆ ಏನಂತ ಕರಿತಿದ್ರಪ್ಪ ಅಂದರೆ, ಗ್ರೀಕ್ ದೇಶದಲ್ಲಿ ಇದೊಂದು ದೇವರು ಈ ರಕ್ತದಿಂದ ಕೂಡಿರುತ್ತದೆ, ಅಂದರೆ ದೇವರು ಈ ರಕ್ತದಿಂದ ಮಾಡಲ್ಪಟ್ಟಿರುತ್ತಾನೆ, ಆದ್ದರಿಂದ ಇದಕ್ಕೆ ನಾವು ವಿಶೇಷ ಪ್ರಾಧಾನ್ಯತೆಯನ್ನು ಕೊಡ್ತೇವೆ. ದೇವರಿಗೆ ಬಿಟ್ಟರೆ ಬೇರೆ ಯಾವ ಮನುಷ್ಯರಿಗೂ ಸಹ ಈ ಒಂದು ರಕ್ತ ಇರೋದಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ಅವರಿಗೆ ಹಲವಾರು ಕಾಯಿಲೆಗಳು ಬರುತ್ತವೆ ಅಂಥೇಳಿ ಅಲ್ಲಿನ ಜನರು ಭಾವಿಸಿದರು. ಆದರೆ ಇತ್ತೀಚಿನ ದಿನಗಳ ಸಂಶೋಧನೆಯ ಪ್ರಕಾರ ಈ ಗೋಲ್ಡನ್ ಬ್ಲಡ್ ಹಲವು ಜನರಲ್ಲಿ ಕಂಡುಬರ್ತಾ ಇದೆ. ಇನ್ನೂ ಈ ಗೋಲ್ಡನ್ ಬ್ಲಡ್ನ ಕುರಿತಾಗಿ ಹಲವು ಸಂಶೋಧನೆಗಳು ನಡೀತಾ ಇದ್ದಾವೆ ಅಂತಲೇ ಹೇಳ್ಬೋದು. ಅದೇನೇ ಆಗಿರಲಿ, ಪ್ರಪಂಚದಲ್ಲೇ ಅತ್ಯಂತ ವಿಶಿಷ್ಟವಾದ ಬ್ಲಡ್ ಗ್ರೂಪು ಈ ಗೋಲ್ಡನ್ ಬ್ಲಡ್ ಗ್ರೂಪ್ ಆಗಿದೆ. ಹಾಗೆಯೇ ಇವರು ಎದುರಿಸುವಂತಹ ಸಮಸ್ಯೆಗಳು ಅನೇಕ ಇದ್ದಾವೆ. ಆದರೂ ಸಹ ಈ ಒಂದು ಮಾದರಿ ರಕ್ತದ ಗುಂಪು ಏನಾಗಿರುತ್ತೆ ಅಂದರೆ ಅತ್ಯಂತ ವಿಶಿಷ್ಟ ಹಾಗೂ ವಿರಳವಾಗಿರೋದ್ರಿಂದ ವೈದ್ಯ ಲೋಕದಲ್ಲಿ ಇದನ್ನು ಗೋಲ್ಡನ್ ಬ್ಲಡ್ ಅಂತಲೇ ಕರೀತಾರೆ ವೀಕ್ಷಕರೇ.